ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಒಂದು ಕಾಶಿ, ಶಿಕ್ಷಣದ ಕಾಶಿ ಅಂತಾರೆ. ಅಲ್ಲಿ ಒಬ್ಬ ಶಾಸಕ ಅದಾರ್ರಿ, ಅರವಿಂದ ಬೆಲ್ಲದ. ನಾವು ಅನೇಕ ಭಾರತೀಯ ಜನತಾ ಪಕ್ಷದ ಶಾಸಕರದ ಒಳ್ಳೆಯ ಕೆಲಸಗಳನ್ನು ಪ್ರಕಟ ಮಾಡಿದ್ದೀವಿ, ಅವರ ಸಮೀಕ್ಷೆಗಳನ್ನ ವರದಿ ಮಾಡಿದ್ದೀವಿ, ತೆಗೆದು ನೋಡ್ರಿ. ಆದರೂ ಮತ್ತು ನಮ್ಮ ಕಾಂಗ್ರೆಸ್ ಅಂತೀರಿ, ಕಾಂಗ್ರೆಸ್ ಬಗೆಟ್ ಅಂತೀರಿ. ನಾವೇನು ಕಾಂಗ್ರೆಸ್ ಬೆನ್ನತ್ತಿಲ್ಲ, ಕಾಂಗ್ರೆಸ್ದೇನು ಸದಸ್ಯ ಅಲ್ಲ, ಏನು ಭಾರತೀಯ ಜನತಾ ಪಕ್ಷದ ಸದಸ್ಯ ಅಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿಯೂ ಒಳ್ಳೊಳ್ಳೆ ಶಾಸಕರದಾರ, ಒಳ್ಳೊಳ್ಳೆ ಸಂಸದರದಾರ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಇವತ್ತು ಜಾತ್ಯತೀತ ಮನೋಭಾವನೆಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅವರೇ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂದರೆ ಧಾರವಾಡದ ಮುಖ್ಯ ರಸ್ತೆಯಲ್ಲಿ ಇರುವಂಥ ಇದೇ ಅರವಿಂದ ಬೆಲ್ಲದ ಸಾಹೇಬರು ಸದನದಲ್ಲಿ ಗುಡುಗಿದ ನೋಡಿದಿರಿ. ಮೀಸಲಾತಿ ಬಗ್ಗೆ ಸ್ವಾರಸ್ಯಕರವಾದ ಚರ್ಚೆ ಕನಿಷ್ಠ 25ರಿಂದ 30 ನಿಮಿಷ ಮಾಡಿದ್ದಾರೆ. ಇದೇ ಮಾನ್ಯ ಅಧ್ಯಕ್ಷ UT ಖಾದರ್ ಸಹಿತ ಬಹಳ ಏಕಚಿತ್ತ ಧ್ಯಾನದಿಂದ ಕೇಳಿದ್ದಾರೆ. ಅರವಿಂದ ಬೆಲ್ಲದ ಮಾತಾಡಿದ್ದು, ಇಂಥ ಶಾಸಕ ನಮಗೆ ಬೇಕು, ಎಲ್ಲಿದೆ ಜಾತಿವಾದತನ, ಜಾತ್ಯತೀತದ ಬಗ್ಗೆ ಹೇಳಿದಾರ. ರಾಮಾನುಜಂ ಅವರು ಎಷ್ಟೊಂದು ದೊಡ್ಡ ವಿದ್ವಾನರಿದ್ದರು. ಅವರು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಒಬ್ಬ ಮೇಲ್ಜಾತಿಯ ಯುವಕನನ್ನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗುತ್ತಿದ್ದರು. ಸ್ನಾನ ಆದ ನಂತರ ಕೆಳಜಾತಿಯ ವ್ಯಕ್ತಿಯನ್ನು ಹೆಗಲ ಮೇಲೆ ಕರ್ಕೊಂಡ್ಬಂದು ಪೂಜೆ ಪುನಸ್ಕಾರ ಮಾಡ್ತಿದ್ರು. ಅವಾಗ ಎಲ್ಲಿತ್ತು ಜಾತಿ? ರಾಮಾನುಜನಂ ಯಾರು? ರಾಮಾನುಜಾಚಾರ್ಯ ಯಾರು? ಆಚಾರ್ಯರು ಯಾರವರು? ಅದನ್ನು ಎಷ್ಟು ಸ್ವಾರಸ್ಯಕರಿ ಹೇಳಿದಾರ ಈ ಜಾತ್ಯತೀತ ಮನೋಭಾವನೆ ಉಳ್ಳಂಥ ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆಗುವ ಕನಸು ಹೊಂದ್ಯಾರ. 28ಕ್ಕೆ ಸರ್ಕಾರ ಬತ್ತಂದ್ರೆ ಮುಖ್ಯಮಂತ್ರಿ ಆಗತಾರ. ಈ ಅರವಿಂದ ಬೆಲ್ಲದಗೊಂದು ಶಕ್ತಿ ಐತಿ. ಈ ಅರವಿಂದ ಬೆಲ್ಲದ ಸೋಲಿಲ್ಲದ ಸರ್ದಾರ. ಅರವಿಂದ ಬೆಲ್ಲದವರೇ, ನಿಮಗೆ ಒಂದು ವಿನಂತಿ, ನೀವು ಬಹಳಷ್ಟು ಈಗ ಕೇಂದ್ರ ಮತ್ತು ರಾಜ್ಯ ಗುಪ್ತ ದಳದಲ್ಲಿಯೂ ಸಹಿತ ನಿಮ್ಮ ಹೆಸರು ಮುಂಚೂಣಿ ಐತಿ. ಅಜಾತ ಶತ್ರು, ಯಾವುದೇ ವಿವಾದಾಸ್ಪದ ಇಲ್ಲ, ಯಾವುದೇ ಹಣಕಾಸಿನ ವ್ಯವಹಾರ ಲೇವಾದೇವಿ, ಯಾವುದೇ ನಿಮಗೆ ಇನ್ಫೆಕ್ಷನ್ ಇಲ್ಲ, ಪ್ಯೂರ್ ಅದಿರಿ, ವೈಟ್ ಅದಿರಿ. ಅರವಿಂದ ಬೆಲ್ಲದವರ ಹೆಸರು ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದೆ. 28ರಂದು ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಐತಿ. 28ಕ್ಕೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸ್ತೈತಿ. ಇದು ಕಡಕ ಜವಾರಿ ಕಾಕ ಹೇಳ್ಯಾನ. ಯಾಕೆ ಕಾಂಗ್ರೆಸ್ ಹಾಳಾಗತೈತಿ ಅಂದ್ರೆ ಕಾರ್ಯಕರ್ತರನ್ನ ಬೀದಿಗೆ ಬಿಟ್ಟಾರ. ಕಾರ್ಯಕರ್ತರ ಬಗ್ಗೆ ಏನೂ ಕಾಳಜಿ ಇಲ್ಲ. ಸಮುದಾಯದ ಬಗ್ಗೆ ಬೆಂಕಿ ಹಚ್ಚುವಂಥ ಕೆಲಸ ಯಾರು ಮಾಡಾಕತ್ತಾರ ಅನ್ನೋದು ಈಗ ತನಿಖೆ ಮುಖಾಂತರ ಒಂದೊಂದು ಹೊರಗೆ ಬರಾಕತ್ತಾವ. ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿ ಇದ್ದದ್ದು, ಅಲ್ಪಸಂಖ್ಯಾತರಿಗೆ ಯಾವ ಸ್ಥಾನಮಾನ ಕೊಟ್ಟಿಲ್ಲ. ಇದೇ ಅರವಿಂದ ಬೆಲ್ಲದ ಈಗ ಜಾತ್ಯತೀತ ಮನೋಭಾವ ಎಲ್ಲರೂ ನಾವೆಲ್ಲ ಒಂದೇ, ಕುವೆಂಪು ಅವರ ವಾಣಿಯಂತೆ ಶಿಕ್ಷಣ ನಗರಿಯಲ್ಲಿ ನಿಮ್ಮ ಬಾವುಟ ಹಾರಿಸ್ರಿ. ಅರವಿಂದ ಬೆಲ್ಲದವರ ನಿಮಗೊಂದು ಬೆಲೆ ಐತಿ, ಶಕ್ತಿ ಐತಿ, ಯುಕ್ತಿ ಐತಿ, ಭಕ್ತಿ ಐತಿ. ಅರವಿಂದ ಬೆಲ್ಲದವರೇ, ನೀವು ಮುಖ್ಯಮಂತ್ರಿ ಸ್ಥಾನದ ಮುಂಚೂಣಿಯಲ್ಲಿ ಇದ್ರಿ. ಅಲ್ಲಿ ನಿಮಗೆ ಅಡೆತಡೆಗಳು ಬಂದವು, ಅಲ್ಲಿ ಕೆಲವು ಡ್ಯಾಮೇಜ್ ಮಾಡುವಂಥ ಕಂಟ್ರೋಲ್ ಬಂದರು. ಅರವಿಂದ ಬೆಲ್ಲದ ಬೆಳಿಬಾರ್ದು, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬಾರ್ದು, ಅವು ಇರ್ತಾವೆ ರಾಜಕಾರಣದಾಗ. ನೀವು ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಹೋಗೋಕ್ಕಿಂತ ಮುಂಚಿತ ರೆಡ್ ಸಿಗ್ನಲಲ್ಲಿ ನಿಂತಿರ್ತಾರ, ಅದು ಯಾರು? ಅದನ್ನು ನೀವು ಅವಲೋಕನ ಮಾಡ್ಕೋಬೇಕು. ಮುಖಾಮುಖಿ ಸಂದರ್ಶನದಲ್ಲಿ ಈ ಪ್ರಶ್ನೆ ಕೇಳ್ತೀನಿ ಅರವಿಂದ ಬೆಲ್ಲದವರು ನಿಮಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಪಂಚಮಶಾಲಿ ವ್ಯಕ್ತಿ ಮುಖ್ಯಮಂತ್ರಿ ಆಗಿಲ್ಲ. ಇದು ಸ್ವಾರಸ್ಯಕರ ಘಟನೆ. ನಿಜಲಿಂಗಪ್ಪನ ಹಿಡಿದು ಬಸವರಾಜ ಬೊಮ್ಮಾಯಿ ಮತ್ತು ಸೋಮಪ್ಪ ಬೊಮ್ಮಾಯಿ ಹಿಡ್ಕೊಂಡು ಎಲ್ಲವೂ ತೆಗೆದು ನೋಡ್ರಿ, ಯಾರೂ ಇನ್ನೂವರೆಗೆ ಪಂಚಮಶಾಲಿ ಮುಖ್ಯಮಂತ್ರಿ ಆಗಿಲ್ಲ. ಆ ಪಂಚಮಶಾಲಿಯ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಇದೇ ಅರವಿಂದ ಬೆಲ್ಲದ್. ಅಲ್ಲಿ ಪಂಚಮಶಾಲಿ ಅಂತ ನೋಡಬೇಡ್ರಿ, ಆ ವ್ಯಕ್ತಿ ಜಾತ್ಯತೀತ ವ್ಯಕ್ತಿ, ಅಜಾತ ಶತ್ರು. ಯಾವ ಜಾತಿ ಧರ್ಮದವರು ಬಂದರೂ ಸಹಿತ ಇವನಾರವ ನಮ್ಮವ ಅಂತೇಳಿ ಕರೆದು ಆಲಿಂಗನ ಮಾಡುವಂಥ ಇದೇ ಅರವಿಂದ ಬೆಲ್ಲದಿಗೆ ಒಂದು ಶಕ್ತಿ ಐತಿ. ಸದನದಲ್ಲಿ ಗುಡುಗಿದ್ದ ಇವತ್ತು ಸ್ವಾರಸ್ಯಕರ ಘಟನೆ ನಾ ತೋರಿಸ್ಬೇಕು. ಮೀಸಲಾತಿ, ಒಳ ಮೀಸಲಾತಿ ಬಗ್ಗೆ ಎಷ್ಟು ತಪ್ಪು ಕಲ್ಪನೆಗಳು ಅದಾವ ಹೊರ ಸಂದೇಶವಾಗಿ. ಆದರೆ ಸದನದಲ್ಲಿ ರೆಕಾರ್ಡ್ ಮುಖಾಂತರ ಮೀಸಲಾತಿ ಬಗ್ಗೆ ಗುಡುಗಿದ್ದು ವಿಡಿಯೋ ಹಾಕ್ತೀನಿ, ನೋಡ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನು ಹಾಕ್ರಿ ಅರವಿಂದ ಬೆಲ್ಲದವರ ಬಗ್ಗೆ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಮಹದೇವಪ್ಪನವರ ಮೂಲಕ ಒಳ ಮೀಸಲಾತಿಯ ಬಿಲ್ಲನ್ನು ಸದನದ ಮುಂದೆ ಇಟ್ಟಿದೆ. ನಮ್ಮ ದೇಶದ ದೊಡ್ಡ ಪಿಡುಗಾದ ಇದೇನು ಜಾತೀಯತೆ ಐತಿ, ಅಸ್ಪೃಶ್ಯತೆ ಏನೈತಿ, ಮೇಲು ಕೀಳು ಏನೈತಿ,
ಇದು ಕಡಿಮೆ ಆಗಬೇಕಂತ ಹಿಂದಿನಿಂದನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಹಾಕ್ಕೊಂತ ಬಂದಿದ್ದಾವೆ. ಬುದ್ಧ ಇದ್ರ ಸಂಬಂಧ ಪ್ರಯತ್ನ ಮಾಡಿದ್ದ, ಬಸವಾದಿ ಶರಣರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು, ಆಚಾರ್ಯರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು. ನಮಗನಿಸ್ತೈತಿ ಆಚಾರ್ಯರಂತ ಅನ್ಕೋ ಅವರು ಬ್ರಾಹ್ಮಣರಪ್ಪ, ಅವ್ರೇನು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರು ಅಂತೇಳಿ ಅನಿಸ್ತೈತಿ. ಆದ್ರೆ ರಾಮಾನುಜಾಚಾರ್ಯರು ಅವರು ಮುಂಜಾನೆ ಜಳಕಕ್ಕೆ ಹೋಗ್ಬೇಕಾರೆ ಮೇಲ್ಜಾತಿಯ ಒಬ್ಬ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋದ್ರೆ ಸ್ನಾನ ಮಾಡಿ ಪೂಜಾ ಮಾಡಿ ಮೇಲೆ ಬರ್ಬೇಕಾದ್ರೆ ಅಸ್ಪೃಶ್ಯ ಜಾತಿಯ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಬರ್ತಿದ್ರು. ನಾನು ನನ್ನ ಮೇಲಿನ ಸ್ವಚ್ಛ ಮಾಡಕ್ಕೆ ಮೇಲಿನವ್ರು ನನಗೆ ಬೇಕಾತಂದ್ರೆ ನನ್ನ ಒಳಗಿಂದ ಸ್ವಚ್ಛ ಮಾಡಕ್ಕೆ ನನಗೆ ಅಸ್ಪೃಶ್ಯರ ಸಹಾಯ ಬೇಕು ಅಂತ ಹೇಳ್ತಿದ್ರು. ಇವತ್ತು ಬೆಂಗಳೂರಿನ ಸುತ್ತಮುತ್ತಲ ಕಪ್ಪು ವರ್ಣೀಯರು ಅಂತ ಹೇಳ್ತಾರೆ, ಅಥವಾ ಕಪ್ಪು ವೈಷ್ಣವರು ಅಂತ ಹೇಳ್ತಾರೆ. ಕಪ್ಪು ವೈಷ್ಣವರು ಅಂತಂದ್ರೆ ಅವರು SC ಸಮಾಜದಲ್ಲಿದ್ದಂಥವ್ರು, ವೈಷ್ಣವರಾದಂಥವ್ರು ಕಪ್ಪು ವೈಷ್ಣವರು, ಕರಿ ವೈಷ್ಣವರು. ಈ ರೀತಿ ರಾಮಾನುಜಾಚಾರ್ಯರಂಥವ್ರು ಕೂಡ ಪ್ರಯತ್ನ ಮಾಡಿದ್ರು. ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿದರು. ನಾವು ಮನುಷ್ಯನಲ್ಲಿ ದೇವರನ್ನು ಕಾಣಬೇಕು ಹೊರತು ಅವನ ಜಾತಿಯಲ್ಲಿ ಅಲ್ಲ ಅಂತ ಹೇಳಿದ್ರು. ಆದರೆ ಈ ಎಲ್ಲ ಮಹನೀಯರ ಪ್ರಯತ್ನ ಒಂದು ರೀತಿ ಮುಂದೆ ಹೋಗಿ ಅಲ್ಲೆಲ್ಲಿಗೆ ನಿಲ್ತಿತ್ತು. ಯಾಕಂದ್ರೆ ಅವ್ರ ಹಿಂದೆ ಬೆಂಬಲಿಗರಾಗಿ ಬಂದವರು ಆ ಪ್ರಯತ್ನವನ್ನು ಮುಂದುವರಿಸಿದ್ದಿಲ್ಲ. ಇವತ್ತು ನಾವು ಬಸವಣ್ಣನ ಫಾಲೋವರ್, ನಾವು ಲಿಂಗಾಯತರು, ನಾವು ಬಸವಣ್ಣನ ಕೆಲಸ ಅವಾಗ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ. ಅಂದ್ರೆ ಬಸವಾದಿ ಶರಣರು ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಭಾವನೆ ಇರ್ತಿದ್ದಿಲ್ಲ. ನಾವು ಬಸವಣ್ಣನ ಚಿಂತನೆಗೆ ಒಳಗಾದೀವಿ, ಆದ್ರೆ ಬಸವಣ್ಣನ ಚಿಂತನೆ ನಾವು ಮುಂದೆ ಅದನ್ನು ತೊಗೊಂಬರಲಿಲ್ಲ. ಈ ರೀತಿ ಸಮಾಜದಲ್ಲಿ ಏನು ಓರಿಕೋರೈತಿ, ಮೇಲೆ ಕೇಳೈತಿ, ಇದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟು, ಕಾನೂನಿನ ಶಕ್ತಿಯನ್ನು ಕೊಟ್ಟು, ಇವತ್ತು ಸಮಾಜದಲ್ಲಿ ಏನು ಮೇಲೈತಿ ಕೆಳಗೈತಿ, ಅಸ್ಪೃಶ್ಯತೆ ಏನೈತಿ, ಇದನ್ನು ಕಡೆಗಣಿಸುವಂಥ ಕೆಲಸಕ್ಕೆ, ಇದನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅಂಬೇಡ್ಕರ್ ಅವರು ಆ ಕೊಟ್ಟಂಥ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ, ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ. ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು, ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು. ಆದರೆ ಈಗ 75 ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗೈತಿ, ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಿದ್ದಾರೆ, ಹಿಂದುಳಿದವರಲ್ಲೇನ ಅತಿ ಹಿಂದುಳಿದವರಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು. ಸುಮಾರು 30-35 ವರ್ಷದಿಂದ ಈ ಹೋರಾಟ ಭಾಳ ತೀವ್ರ ಆಯಿತು ಅಧ್ಯಕ್ಷ. ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಹೋದ್ರು, ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೆ ಏನೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ, ಅವಕಾಶದಿಂದ ವಂಚಿತರಾಗಕತ್ತು. ನಮಗೂ ಕೂಡ ಅವಕಾಶ ಸಿಗಬೇಕು, ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ 30-35 ವರ್ಷದಿಂದ ಹೋರಾಟ ಶುರುವಾಯಿತು. ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯಿತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ SM ಕೃಷ್ಣ ಅವರಿಂದ ಸದಾಶಿವ ಆಯೋಗವನ್ನು ಮಾಡಿದರು. ಆದರೆ ಆಯೋಗ ಏನೋ ರಚನೆ ಆಯಿತು, ಆದರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಸರ್ಕಾರ ಕೊಡ ಮಾಡಿದ್ದಿಲ್ಲ. ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು, ದುಡ್ಡು ಬೇಕಾಯಿತು, ಕಾರ್ ಬೇಕಾಯಿತು, ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ರು. ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು. ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು 13ರಿಂದ 18 ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ. ಅದಾದ ನಂತರ ಮತ್ತೆ ನಮ್ಮ ಸರ್ಕಾರ ಏನು ಬಂತು, ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನ ತೆಗೆದುಕೊಂತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು, ಇಲ್ಲ ಇದು ಒಳ ಮೀಸಲಾತಿದೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಹೆಜ್ಜೆ ಇಡ್ರಿ ಅಂತೇಳಿ. ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ, ಯಾರಿಗೆ ತೊಂದರೆ ಆಗೈತಿ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಎಡಗೈ ಅವರಿಗೆ 6%, ಬಲಗೈ ಸಮುದಾಯಕ್ಕೆ 5.5%, ಲಂಬಾಣಿ, ಕೊರಮ ಈ ಸಮಾಜಗಳಿಗೆ ಒಡ್ರು, ಈ ಸಮಾಜಕ್ಕೆ 4.5%, ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ, ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ 1% ಇಟ್ಟರು.
ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಸಮಾಜದಲ್ಲಿ ಟೋಟಲಿ ಅದಷ್ಟಲ್ಲ SC ಸಮಾಜದ ರಿಸರ್ವೇಷನ್ ಅನ್ನು 15ರಿಂದ 17% ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು, ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ಧುರೀಣರು, 17% ಆಗೇ ಇಲ್ಲ, ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು. ಆದ್ರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಅದು 17% ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಇನ್ನ ಬಿಲ್ ಬರ್ತಾ ಇದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೀನಿ. ಈ ಥರ ಹೇಳೇ ಇಲ್ಲ. ಎಸ್ಸಿಗೆ 17%, STಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ. ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ, 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ? ತೋರ್ಸಪ್ಪ. ಸರ್ ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸಿ, ಎಲ್ಲರೂ ಹೇಳಿರೋದು ನನಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾನು ಸುಳ್ಳು ಹೇಳಿರೋದೇನಿಲ್ಲ. 15ರಿಂದ 17 ಮಾಡಿದಾಗ ಯಾರಿಗೆ ತರಲ್ಲ ಈ ರೀತಿ ಕೊಟ್ಟಿದ್ದಾರೆ. ಇವರೇನು ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ. 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆಯ್ತು, ಈಗ ಚರ್ಚೆ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್, ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16 ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಸಿ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ. ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜಾನೇ ಹೇಳೋದು. ಯಾಕಂದ್ರೆ 2011 ಜನಗಣತಿ ಪ್ರಕಾರ
17.15 ಪರಿಶಿಷ್ಟ ವಸಂತ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಇವತ್ತು ಮಾತಾಡ್ತೀನಿ ನೀವು ಪರಿಶಿಷ್ಟ ಜಾತಿಯವರು ಅಲ್ಲ ಅವರು ಸಿಎಂ ಒಬ್ಬರು ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ ಅವ್ರು ಯಾಕೆ 2-3 ನೀವು ಯಾರು ಹೇಳಿಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ. 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್ ಮಾಡಿ. ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ನೀವು ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರಿಗೆ? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದಕ್ಕೆ ಹೋಗಿ. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳಿಗೆ ಆಗ್ತಾವ ಇದರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಂದಿನ ಈಗ ಬಿಲ್ಲಲ್ಲಿ ನೀವು ಸ್ವಲ್ಪ ಸಮಾಧಾನ ಕೇಳ್ರಿ. ನಾ ಹೇಳಿದ್ಮೇಲೆ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿಯವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ಯಾವಾಗಲೂ ನಾನು ದಾಖಲೆಯನ್ನು ಕಳಿಸ್ಕೊಡ್ತೇನೆ. 2008ರಿಂದ ಕಳಿಸ್ಕೊಡ್ತೇನೆ. ಮಾತಾಡ್ತಾರೆ ಕೂತಿರ್ಬೇಕಾ ನೋಡಿ. ಇಲ್ಲ ಸರ್, ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಕ್ಲಾರಿಫೈಡ್. ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ನೀವು ಆಮೇಲೆ ಕಳಿಸ್ಕೊಡ್ತೀವಿ. ಸದನದಲ್ಲಿ ಅಧ್ಯಕ್ಷರೇ, ಅಧ್ಯಕ್ಷ ಇವತ್ತವರು ಓಕೆ ಭಾಷಣ ಮಾಡಕ್ ಬಿಟ್ಟಿದ್ರೆ ಬಿಲ್ ಮೇಲೆ ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ, ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾ ಮಾತಾಡಕ್ ಎಲ್ಲದಕ್ಕೂ ನಡುವೆ ಮಾತಾಡಕತ್ತಾರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಅವಕಾಶ ಕೊಡಿ. ಪ್ರಾಬ್ಲಮ್ ಇದೆ. ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ, ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ 1% ಅನ್ನು ಕೊಟ್ಟರು? ಮಾನ್ಯ ಅಧ್ಯಕ್ಷರೇ, ಒಂದು ಕೆಂಪು ಮಾರಿ ಅಂತ ಹೇಳಿ ಒಂದು ಸಮಾಜ ಐತಿ.
SC ಸಮಾಜ. ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು? ಕೇವಲ 6 ಜನ. ಕೇವಲ 6 ಜನ. ಇನ್ನೊಂದು ಸಮಾಜ ಐತಿ, ಕೊಲುಪುಲು ವಂಡುಲು ಅಂತೇಳಿ, 18 ಜನ. ಇಡೀ ರಾಜ್ಯದಲ್ಲಿ ಅವರಿರೋರು 18 ಜನ. ಮಾಲ ಹನ್ನಾನಿ ಅಂತ ಇನ್ನೊಂದು ಸಮಾಜ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 8. ಮಾಲ ಜಂಗಮ ಅಂತ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 62. ಮಾಲ ಮಸ್ತಿ ಅಂತ ಐತಿ. ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಅವ್ರ ಸಂಖ್ಯೆ 38. ಈ ರೀತಿ ಸುಮಾರು 1 ಲಕ್ಷ ಚಿಲ್ಲರ ಸಮಾಜಗಳು, 59 ಜಾತಿಗಳನ್ನ ಅವು 1 ಲಕ್ಷ ಚಿಲ್ಲರ ಸಮಾಜ, ಅವ್ರದ್ದೆಲ್ಲ ಸಂಖ್ಯೆ ಕೂಡಿ 1 ಲಕ್ಷ ಚಿಲ್ಲರ. ಅವ್ರಿಗೆ ಉಳಿದ SC ಸಮಾಜದಲ್ಲಿ ಯಾರದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲಿ ತನಕ ಸಾಲಿನ ಹೋಲಿಲ್ದವ್ರು ಸಾಕಷ್ಟು ಜನ ಅದಾರ. ಸ್ಕೂಲಿಗೆ ಹೋಗಿಲ್ಲ ಅವರು. ಅವ್ರಿಗೆ ನೌಕರಿಯಲ್ಲಿ ಸಿಗಬೇಕು, ಅವ್ರಿಗೆ ಸರ್ಕಾರದಲ್ಲಿ ಎಲ್ಲ ಅವಕಾಶ ಸಿಗಬೇಕು. ಅಂಥದಕ್ಕೆ ಅವ್ರ ಸಂಬಂಧ 1% ವಿಶೇಷ ಒಂದು ರಿಸರ್ವೇಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದ ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟು 2024ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು, ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಿ. ಯಾವಾಗ ಈಗ 16 ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು, ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು, ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿಯವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು. ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬಂತು. 16 ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನ ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬರಾಕ್ತಿದ್ದಿಲ್ಲ. ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ವಿ. ನಮ್ಮ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ, ಅವ್ರ ಬಗ್ಗೆ ಚಿಂತನೆ ಐತಿ. ಆದ್ರೆ ಒಳ ಮೀಸಲಾತಿ ಏನೈತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೆಯಪ್ಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಂಡಲ್ ಅವ್ರು ಏನಂತ ಹೇಳಿದ್ರು, ಅವ್ರು ಏನಂತ ಹೇಳಿದ್ರು, ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ. ಅಂದ್ರೆ ನಾವು ಈಕ್ವಲ್ ಇದ್ರೆ ಅಷ್ಟೇ ಈಕ್ವಾಲಿಟಿ ಇರ್ತೈತಿ. ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ, ಅಸಮಾನತೆ ಮುಂದುವರಿತದೆ ಅಂತ ಹೇಳಿ ಮಂಡಲ್ ಅವರು ಹೇಳಿದ್ರು. ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ, ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು. ಎಲ್ಲ ನಮ್ಮ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ಥರ ಸಮನಾಗಿಲ್ಲ, ಏಕರೂಪವಾಗಿಲ್ಲ. ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ. ಹಾಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದರು. ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನು ಮಾಡಿತ್ತು, ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಅನ್ನು ಮಾಡಿದರು. ಅವ್ರು ಏನು ಮಾಡಿದರು, ಕ್ಯಾಟಗರಿ ಎ ಅಂಥೇಳಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ರೀತಿಯ 59 ಸಮಾಜಗಳು, ನಾ ಏನು ಹೇಳಿದ್ನಲ್ಲ 8, 60, 39 ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳದಾವಲ್ಲ ಅವನ್ನ ಕ್ಯಾಟಗರಿ ಎ ಅಂತ ಮಾಡಿದರು. ಅದೇ ರೀತಿ ಎಡಗೈದ್ದು ಕ್ಯಾಟಗರಿ ಬಿ ಅಂಥೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು 18 ಸಮಾಜಗಳನ್ನು, ಆಮೇಲೆ ಬಲಗೈದ ಸಮಾಜದ ವಲಯ ಮತ್ತು ಇತರನ 17 ಮಂದಿನ ಕೂಡಿ 17 ಸಮಾಜಗಳನ್ನು ಕೂಡಿ ಕ್ಯಾಟಗರಿ ಸಿ ಅಂಥೇಳಿ, ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರಮ ಇವ್ರನ್ನೆಲ್ಲರನ್ನು ಕೂಡಿ ಕ್ಯಾಟಗರಿ ಡಿ ಅಂಥೇಳಿ, ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಕರ್ನಾಟಕ, ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು 3 ಇದಾವೋ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ. ಅಂಥ 3 ಜನರದ್ದು ಕೂಡಿ ಕ್ಯಾಟಗರಿ ಇ ಅಂತ ಮಾಡಿ ಅವ್ರಿಗೆ 1% ಕೊಡುವಂಥ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು. ಆದ್ರೆ ಈ ಸರ್ಕಾರ ಈಗ ತೆಗೆದುಕೊಂಡು ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಎಡಗೈ ಸಮುದಾಯಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ, ಬಲಗೈ ಸಮುದಾಯಕ್ಕೆ ಅದಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಕೊರ್ಚ, ಕೊರಮ, ಲಮಾಣಿ, ಬೋವಿ ಮತ್ತು ಉಳಿದು ಎಲ್ಲರಿಗೂ ಕೂಡಿ 5% ತೆಗೆದುಕೊಂಡು ಬಂದಿದ್ದಾರೆ. ಈ 5%ದಲ್ಲಿ ಏನಾಗಿದೆ, ಹಿಂದೆ ನಾವು ಇದ್ದಾಗ ನಮ್ಮ ಸರ್ಕಾರ
ಈ ಲಮಾಣಿಗಳಿಗೆ, ಕೊರ್ಚರಿಗೆ, ಕೊರ್ಬರಿಗೆ ಒಟ್ಟರೆ ಕೂಡಿ 4.5% ನಾವು ಕೊಟ್ಟಿದ್ದೀವಿ. ಎಕ್ಸ್ಕ್ಲೂಸಿವ್ 4.5%. ಮತ್ತು 1% ಅತಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ. ಈಗ ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅತಿ ಹಿಂದುಳಿದವ್ರನ್ನ ಲಮಾಣಿಯವ್ರ ಜೊತೆ, ಒಡ್ರ ಜೊತೆ, ಕೊರ್ಮರ್ ಜೊತೆ ಕೂಡಿಸಿ ಅದನ್ನು 5% ಮಾಡಿದ್ದಾರೆ. ಅದನ್ನು 4% ಪ್ಲಸ್ 1% ಅಂತ ಕೂಡ ಈ ರೀತಿ ಅದನ್ನು ಮಾಡಿದ್ದಾರೆ. ಈಗ ಸಿ ಗುಂಪಿನ 5% ಮೀಸಲಾತಿಯನ್ನು 4% ಮತ್ತು 1% ಅಂತ ತಿದ್ದೀರಿ. ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಡಲಿ, ತಮ್ಮ ಉತ್ತರ ಕೊಡಬೇಕಾರೆ. ಈಗ ಒಂದು 100 ಅಪಾಯಿಂಟ್ಮೆಂಟ್ ಆದವು ಅಂತಂದ್ರೆ, ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ, 90 ನೇಮಕಾತಿ ಒಂದು 4% ಇದ್ದಂಥ ನಮ್ಮ ಲಮಾಣಿ ಬೋವಿ ಅವ್ರಿಗೆ ಹೋಗ್ತೈತಿ. ಇನ್ನು 10 ಸೀಟ್ಗಳಲ್ಲಿ ಮಾತ್ರ ಇನ್ನು 1% ಇದ್ದವ್ರಿಗೆ ಬರ್ತೈತಿ. ಅಂದ್ರೆ ಮೊದಲು ಇವತ್ತು 90 ಫಿಲ್ಲಪ್ ಹಾಕೊಂತ ಹೋದ ಮೇಲೆ ಉಳಿದವ್ರಿಗೆ ಅದು ಸಿಗ್ತೈತಿ. ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜಗಳು ಏನದಾವಲ್ಲ, ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲಂಥ ಸಮಾಜಗಳು, ಅವಕ್ಕೆ ನೀವು ಅಡ್ಡಾಡಿಸಿದ್ರಿ. ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಹೋರಾಟ ಮಾಡಿದ್ರು, ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದ್ರು. ಅತಿ ಹಿಂದುಳಿದ ಸಮಾಜಗಳು ಪಾಪ ಅವರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು. ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ ಕೊಡ್ಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ. ಆದಷ್ಟಲ್ದ ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತಿ ಬಿಲ್. ಅದ್ರ ಬಗ್ಗೆ ಉದ್ಗಾರ ಮಾಡಿಲ್ಲ. ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹರಿಸ್ಬೇಕು. ತಿಮ್ಮಾಪುರವ್ರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ. ಈಗ ಅಪಾಯಿಂಟ್ಮೆಂಟ್ದಲ್ಲಿ ಇದು ಒಳ ಮೀಸಲಾತಿ ಐತಿ, ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ. ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ? ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ? ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಪ್ರಮೋಷನ್ದಲ್ಲಿ ಕೂಡ ಒಳ ಮೀಸಲಾತಿ ಬೇಕು. ಇದರಲ್ಲಿ ಅಪಾಯಿಂಟ್ಮೆಂಟ್ದಲ್ಲಿ 2 ರೀತಿಯ ಅಪಾಯಿಂಟ್ಮೆಂಟ್ ಆಗ್ತಾವೆ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ 50% ಅದರಲ್ಲಿ ಆಗ್ತೈತಿ. ಇನ್ನೊಂದು ಚಾನಲ್ ಏನು, ಪ್ರಮೋಷನ್. ಈಗ ಒಳ ಮೀಸಲಾತಿ ಅದು ಪ್ರಮೋಷನ್ ಚಾನಲ್ದಲ್ಲಿ ಬೇಕಲ್ಲ ಒಳ ಮೀಸಲಾತಿ. ಇಲ್ಲಕ್ರೆ ನಿಮ್ಮ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರ? ಅಲ್ಲಿ ಅತ್ಯಂತ ತುಳಿದಂತ ಸಮಾಜಕ್ಕೆ ಯಾರು ಕೊಡ್ತಾರ? ಯಾರು ಕೊಡೋದಿಲ್ಲ. ಅದಕ್ಕೆ ಈ ಕಾನೂನು ಬೇಕಾಗೈತಿ. ಅದಕ್ಕೆ ಈ ಕಾನೂನದಲ್ಲಿ ಆ ಕ್ಲಾಸ್ ಆ್ಯಡ್ ಆಗ್ಬೇಕಾಗೈತಿ. ಒಳ ಪ್ರಮೋಷನ್ದಲ್ಲಿ ಕೂಡ ಇದು ನಮ್ಗೆ ಒಳ ಮೀಸಲಾತಿ ಬೇಕಾಗೈತಿ. ಅದ್ರ ಜೊತೆ ಇನ್ನೂ ಒಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ, ನಾವು SCP-TSP ಫಂಡ್ ಐತಿ. SCP-TSP ಫಂಡ್ ಕೂಡ ಅದು ಕೂಡ ಇದು ಈ ರಿಸರ್ವೇಷನ್ ಪ್ರಕಾರ ಸ್ಪೆಂಡ್ ಆಗಬೇಕಾಗುತ್ತೆ. ಇಲ್ಲಿಕ್ಕಿನ ದೊಡ್ಡ ಸಮಾಜಗಳು ಏನದಾವು, ಶಕ್ತಿಯುತ ಸಮಾಜಗಳು ಏನದಾವು, ಅವರು ಬೇರೆಯವ್ರಿಗೆ ದುಡ್ಡು ಸಿಗೋಕೆ ಕೊಡೋದಿಲ್ಲ. ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಬ್ಬರ ತೊಗೊಂಡಿರ್ತಾರ. ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದ್ರೆ ಒಂದೊಬ್ಬರ ತೊಗೊಂಡಿರ್ತಾರ. ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ SCP-TSP ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ. ಹಾಗಾಗಿ ಈ ನಮ್ಮ ಬಿಲ್ ಏನೈತಿ, ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು, ನಮ್ಮ ಸರ್ಕಾರ ಏನು ಬಿಲ್ಲನ್ನು ತೆಗೆದುಕೊಂಡು ಬಂದಿತ್ತು, ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಮಾದೇವಪ್ಪನವ್ರ ಥ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ, ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಇವೇನು 2 ಪ್ರಮುಖ ವಿಷಯಗಳೇನದಾವ, ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು, SCP-TSP ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು. ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು ಏನದಾವು, ಅವಕ್ಕೆ ಏನು ಅನ್ಯಾಯ ಆಗತೈತಿ ಈ ಕಾನೂನಿನ ಮೂಲಕ, ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೇನುಗೂಡಿಗೆ ಕೈ ಹಾಕಿದ್ರಂತ ಎಲ್ಲರೂ ಹೇಳಿದ್ರು. ಆ ಜೇನುಗೂಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡಿವಿ, ನಾವು ಅದಕ್ಕೆ ಕಳಿಸ್ಕೊಂಡಿವಿ, ಜೇನುಹುಳು ಕಳಿಸ್ಕೊಂಡಿವಿ. ಆದರೂ ನಮಗೆ ಸಮಾಧಾನ ಐತಿ. ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಣಾಕತ್ತೈತಿ. ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ನಾವು ಮಾಡಿದಂಥ ಕೆಲಸದ ದಾರಿಯಲ್ಲೇನ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂಥೇಳಿ ನಮ್ಗೆ ಸಂತೋಷ ಐತಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 5 ವರ್ಷದಿಂದ ಏನು ಒಳಗೆ ಕುಂತಿತ್ತು ಸದಾಶಿವ ಆಯೋಗ, ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಅನುಗುಣವಾಗಿ
ಒಳ ಮೀಸಲಾತಿಯನ್ನು ಕೊಟ್ಟಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಆಗಿನ ಸರ್ಕಾರದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ಲನ್ನು ಕೂಡ ಸ್ವಾಗತವನ್ನು ಮಾಡಿ ನಾನು ಮಾತಾಡಕ್ಕೆ ಅವಕಾಶ ಮಾತಾಡ್ರಿ. ಇಲ್ಲ ಸರ್, ನಾ ಮಾತಾಡೋದು ಇಲ್ಲ ಅಧ್ಯಕ್ಷರೇ, ದಯಮಾಡಿ ನನ್ನ ಪ್ರಶ್ನೆಗೆ ಮಾನ್ಯ ಸಿಗಲಿಲ್ಲ ಮುಖ್ಯಮಂತ್ರಿಗಳಿಂದ. ಮಾನ್ಯ ಮುಖ್ಯಮಂತ್ರಿಗಳು ನಾ ಮಾತಾಡ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಒಂದು ವಿಷಯ ಕೊಡಲಿಲ್ಲ. ಎತ್ತಿದ್ರು. 10% ಯಾಕೆ ವಿರೋಧ ಮಾಡ್ತಾ ಬೆಲ್ಲದ ಇದ್ದೀರಾ? ನೀನು ಸುಳ್ಳು ಹೇಳ್ತಾ ಮೇಲ್ಜಾತಿಯರ ಇದೀಯಾ? ಬಗ್ಗೆ ಇಟ್ಟಾಕ ದ್ವೇಷ ಇದೆ. ಬೆಲ್ಲದ ನೀವು ಎಲ್ಲರೂ ಒಂದು ನಿಮಿಷ. ಬೆಲ್ಲದ ನೀವು ಸುಳ್ಳು ಹೇಳ್ತಾ ಇದೀಯಾ ಅಂತ ನನಗೆ ಹೇಳಿದ್ರು. ನನಗೆ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು, ಅವ್ರ ತತ್ವ, ಅವ್ರ ಸಿದ್ಧಾಂತ, ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ. ಆದ್ರೆ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಇದೆ. ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವ, ಆದ್ರೆ ಅವ್ರಿಗೇನು ಅದ್ರ ಬಗ್ಗೆ ಬದ್ಧತೆ ಐತಲ್ಲ, ನಾನು ಎಷ್ಟೋ ಸತ್ಯ ಮೆಚ್ಕೊಂತೇನೆ. ಹೌದಪ್ಪ, ಅವ್ರಿಗೆ ನಮಗೆ ಬೇಡ ಇರ್ತೈತಿ, ಒಂದು ಅಲ್ಪಸಂಖ್ಯಾತರು ಅವ್ರೇನು ಓಲೈಸ್ತಾರೋ ನಮಗೆ ಸೇರೋದಿಲ್ಲ, ಮೈ ಎಲ್ಲ ಉರಿತೈತಿ. ಆದರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ, ನನಗನ್ನಿಸ್ತೈತಿ ಹೌದಪ್ಪ, ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗಿರ್ಬೇಕಂತ ಹೇಳಿ ಅವ್ರ ಬಗ್ಗೆ ನನಗೆ ಅವ್ರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದೆಲ್ಲ ವಿಷಯ ಐತಲ್ಲ, ಅದ್ರ ಬಗ್ಗೆ ಮನಸ್ಸಿರ್ಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ. ಹಾಗಾಗಿ ಅವ್ರಿಗೆ ತೇಜೋವಧೆ ಮಾಡುವಂಥ ಕೆಲಸ ನಾನು ಯಾವಾಗೂ ಮಾಡಕ್ಕೆ ಹಿಂದೆ ಹೋಗಿಲ್ಲ, ಮುಂದೂ ಮಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಐತಿ. ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು 12ನೇ ತಾರೀಕು 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂಥ ಅಧಿವೇಶನದ ಚರ್ಚೆ, ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನ್ ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತೊಗೊಂಬಂದೇನೆ, ವಿಡಿಯೋ ಕ್ಲಿಪ್ ತೊಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನಂತೆ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ, ಈ ಮಾತನ್ನು ವಾಪಸ್ ತಕ್ಕೋರಿ. ಇದು ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ ಈ ವಿಷಯ, ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನು ಹೇಳಿದ್ದಾರೆ.